ಇವತ್ತು ಬಾಂಗ್ಲಾ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, ಈ ತಟ್ಟೆಗೆ ಹಾಕೊಂತೀನಿ. ನಾನು ಫಿಶ್ ಎಲ್ಲ ಕಲಿಸ್ಬೇಕಲ್ವಾ, ಅದಕ್ಕೆ ಇದರಲ್ಲಿ ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ತೇಜು ಫಿಶ್ ಮಸಾಲ ಐತಲ್ಲ, ಅದೊಂದು 4 ಸ್ಪೂನ್ ಹಾಕ್ಕೊತೀನಿ. 1.5 kg ಮೀನಿದೆ, ಅದಕ್ಕೆ 4 ಸ್ಪೂನ್ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡೋಣ. 1 ಸ್ಪೂನು ಸಾಲ್ಟ್ ಸ್ವಲ್ಪ ಹಾಕೋಣ. ಅದಕ್ಕೆ ಇದು ಟೊಮೊಟೊ ಇರುತ್ತಲ್ಲ ನೋಡಿ, ನಾಟಿ ಟೊಮೊಟೊ ಇದ್ರೂ ಅದ್ರಲ್ಲಿ ರಸ ಚೆನ್ನಾಗಿರುತ್ತೆ. ಅದ್ರ ರಸನ ಇದಕ್ಕೆ ನೋಡಿ ಈ ಥರ ಕಿವುಚಿ ಆ್ಯಡ್ ಮಾಡೋಣ. ಇದ್ರ ರಸ ಮಾತ್ರ ತಗೊಳ್ಳೋಣ. ನಾನು ಇದಕ್ಕೆ ಚಿಕ್ಕ ಟೊಮೊಟೊ ಅಲ್ವಾ, ಅದಕ್ಕೆ 3 ಟೊಮೊಟೊ ತಗೊಂಡಿದ್ದೀನಿ, ನಾಟಿ ಟೊಮೊಟೊ. ಆಮೇಲೆ ನಿಂಬೆಹಣ್ಣು ಹಾಕಿದ್ದೀನಿ, 2 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದ್ಸರಿ ಮಾಡಿ ನೋಡಿ. ಅದು ತುಂಬ ಕಡಿಮೆ ಖರ್ಚು, ಏನೂ ಜಾಸ್ತಿ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಒಂದ್ಸರಿ ಹೇಳ್ತೀನಿ. ಫಿಶ್ ಫ್ರೈ ಇದು ಚೆನ್ನಾಗಿರುತ್ತೆ. ಇದನ್ನು ಕಲಿಸ್ತೀನಿ. ಹಿಂಗೆ ಕಲಿಸ್ಬಿಟ್ಟು ಸ್ವಲ್ಪ ಹುಳಿ ಎಲ್ಲ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೊಳ್ಳೋಣ. ಅದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಆದರೂ ಚೆನ್ನಾಗಿರಲ್ಲ ಅಲ್ವಾ, ಸ್ವಲ್ಪ ಇದು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನು ಫಿಶ್ ಫ್ರೈ ಮಾಡಿದ್ಮೇಲೆ ಅದ್ರ ಮೇಲೆ ನಿಂಬೆಹಣ್ಣು ಹಾಕ್ತೀನಿ. ಒಂದು ನೋಡಿ, ಇಷ್ಟು ಇದಾಗಿ ಬರಲಿ. ನೋಡಿ, ಇವಾಗ ಮೀನು ತಗೊಂಡೆ. ಈ ಥರ ಮೀನು ಬಾಂಗ್ಲಾ ಮೀನು ಚೆನ್ನಾಗಿದೆ. ಇದು ಗಟ್ಟಿಯಾಗಿರ್ಬೇಕು. ಯಾವಾಗಲೂ ಮೀನು ತಗೊಬೇಕಾದ್ರೆ ನೋಡಿ ತಗೊಳ್ಳಿ. ನೀಟಾಗಿ ತೊಳಿಬೇಕು. ಒಳಗಡೆ ಎಲ್ಲ ಬ್ಲ್ಯಾಕ್ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು. ಆವಾಗ ಕೈ ಬರಲ್ಲ. ಇಲ್ಲಾಂದರೆ ನಾವು ಕ್ಲೀನಾಗಿ ತೊಳೆದಿಲ್ಲ ಅಂತಂದರೆ ಕೈ ಬಂದ್ಬಿಡುತ್ತೆ. ನೋಡಿ, ಎಲ್ಲ ನೀಟಾಗಿ ಕುತ್ಕೊಂಡು ಎಲ್ಲ ಹಚ್ಚಬೇಕು ಮೀನಿಗೆ. ಒಳಗಡೆನೂ ಹಾಕಿ, ಆವಾಗ ಚೆನ್ನಾಗಿರುತ್ತೆ. ಈ ಥರ ಹಾಕಿ ಎಲ್ಲದಕ್ಕೂ. ಖಾರ ಎಲ್ಲ ರೆಡಿಯಾಗಿದೆ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಒಂದು 1/2 hour ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇಟ್ಟಿದ್ದೀನಿ ನೋಡಿ, ಕಾಯ್ತಾಯ್ತೈತವ. ಫಿಶ್ ಫ್ರೈ ಫ್ರಿಜ್ಜಲ್ಲಿ ಇಟ್ಟು ತಂದಿದ್ದೀನಿ ಹೊರಗಡೆ. ನೋಡಿ, ತವಾಗೆ ಎಣ್ಣೆ ಹಾಕ್ತಾಯಿದ್ದೀನಿ. ತವಾ ಫ್ರೈ ಮಾಡ್ತಾ ಇರೋದು. ಇವಾಗ ಫ್ರೈ ಆಗುತ್ತೆ. ಅದಕ್ಕೆ ಮುಚ್ಚಿಬಿಡೋಣ. ನೋಡಿ, ಫಿಶ್ ಫ್ರೈ ರೆಡಿಯಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಮೇಲೆ ನನಗೊಂದ್ಸರಿ ಹೇಳಿ.